ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಒಂದು ಸಿಂಪಲ್ಲಾಗಿ ಬೇಬಿ ಕುಚ್ಚು ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು, ಅದಕ್ಕೆ ಯಾವ ಥರ ದಾರ ತೊಗೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಸೊ ಈಸಿ ಮೆಥಡಿಂದ ಯಾವ ಥರ ದಾರನ ತೊಗೊಂಡ್ಬಿಟ್ಟು ಬೇಬಿ ಕುಚ್ಚನ್ನು ಹಾಕ್ಬೋದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಬಾಟಲ್ ಗ್ರೀನ್ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ, ಅಂದರೆ ಸ್ಯಾರಿ ಮ್ಯಾಚಿಂಗ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಸೊ 3 ಥ್ರೆಡ್ಡು ಸ್ವಲ್ಪನೇ ಇತ್ತು. ಸೊ ಸ್ವಲ್ಪ ಇರೋ 3 ಥ್ರೆಡ್ಡನ್ನು ನಾನು ತೊಗೊಂಡಿದ್ದೀನಿ. ನೋಡಿ ಇಲ್ಲಿ ಆ 3 ಥ್ರೆಡ್ಡನ್ನು ನಾನು ಒಂದು ದಾರನ ಮಾಡಿಬಿಟ್ಟು ಸೊ ಒಂದು ಪಾತ್ರದಲ್ಲಿ ಹಾಕಿ ಕೆಳಗಡೆ ಇಡ್ತಾ ಇದ್ದೀನಿ. ನಿಮಗೆ ಇದ್ರಿಗೋಸ್ಕರ ಸೆಕ್ಯೂರ್ಗೋಸ್ಕರ, ಓಕೆನಾ? ಯಾಕಂದರೆ ಕೈಯಲ್ಲಿ ಹಿಡ್ಕೊಂಡು 3 ಮೇಂಟೈನ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ. ಸೊ 3 ದಾರನ ಈ ಥರ ಜಾಯಿಂಟ್ ಮಾಡಿ ಒಂದು ನಾಟನ್ನು ಹಾಕ್ಕೋಬೇಕು. ಸೊ ಕ್ಲೀನಾಗಿ ಟೈಟಾಗಿ ಒಂದು ನಾಟನ್ನು ಹಾಕ್ಕೊಳ್ಳಿ. ಆ ನಾಟ್ ಹಾಕಿದಾದ್ಮೇಲೆ ನಿಮಗೆ ಯಾವ ಥರ ಲೆಂತಿಯಾಗಿ ತೊಗೋಬೇಕು ದಾರನ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಎಷ್ಟು ಲೆಂತ್ ಬೇಕಾದ್ರೂ ತೊಗೋಬೋದು ನೀವು. ಇಲ್ಲಿ ನಾನು ಈ ಥರ ಲೆಂತ್ ದಾರನ ಒಂದು 2 ಕಲರ್ಸ್ನ ಸುತ್ತಕೊಂಡೆ ಅಂದರೆ ನನ್ನ ಸ್ಯಾರಿ ಫುಲ್ ಆಗಿಬಿಡುತ್ತೆ. ಸೊ ಬಾರ್ ಸುತ್ಕೊಳ್ಳೋ ನೆಸೆಸಿಟಿ ಇರಲ್ಲ ನನಗೆ, ಅದಕ್ಕೋಸ್ಕರ. ಸೊ 3 ಥ್ರೆಡನ್ನು ಜಾಯಿಂಟ್ ಮಾಡಿ ಒಂದು ಲಾಕನ್ನು ಮಾಡಿದಾದಮೇಲೆ ಇಲ್ಲಿ ನಾನು ಮಿಷನ್ ಇದೆ. ಸೊ ಸ್ಟಿಚಿಂಗ್ ಮಿಷನ್ಗೆ ಈ ಥರ ಸೆಕ್ಯೂರ್ ಆಗಿ ನಾನು ಹಾಕ್ತಾ ಇದ್ದೀನಿ. ಸೊ ನಿಮಗೆ ತೋರಿಸ್ತೀನಿ ಯಾವ ಥರ ತೊಗೋಬೇಕು ದಾರನ ಅಂತ. ಸೊ ನಾನು ಇಲ್ಲಿ ಚಿಕ್ಕದಾಗಿ ತೋರಿಸ್ತಾ ಇರೋದು. ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತನ್ನು ನೀವು ನೋಡ್ಕೊಂಡ್ಬಿಟ್ಟು ತೊಗೋಬೋದು. ನೋಡಿ, ಇವಾಗ 3 ದಾರನ ತೊಗೊಂಡಿದ್ದೀನಲ್ವ, ನಾಟ್ ಹಾಕಿದ್ದೀನಿ, ಒಂದಾಯಿತು. ಸೊ ಆ 3 ದಾರನೂ ಈ ಥರ ನಾವು ರೌಂಡ್ ಮಾಡ್ಕೋಬೇಕು. ಸೊ ರೌಂಡ್ ಮಾಡ್ಕೊಂಡಾದಮೇಲೆ 1 ಅಂತ ಕನ್ಸಿಡರ್ ಮಾಡಬೇಕು, ಓಕೆನಾ? ಇವಾಗ ಇದು 1 ರೌಂಡ್, ಓಕೆನಾ? 1 ರೌಂಡ್ ಅಂದರೆ 6 ದಾರ ಆಯಿತು, ಬಟ್ 1 ರೌಂಡ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ 1 ರೌಂಡ್ ಅಂತ ಕನ್ಸಿಡರ್ ಆದಮೇಲೆ ಇದೇ ಥರ ನಾನು ರೌಂಡನ್ನು 50 ರೌಂಡನ್ನು ಸುತ್ತುತ್ತಾ ಇದ್ದೀನಿ. ಸೊ 50 ಆರ್ 60, 70 ಈ ಥರ ನಿಮಗೆ ಯಾವ ಥರ ಥಿಕ್ನೆಸ್ ಬೇಕು, ಕುಚ್ಚು ದಪ್ಪ ಬೇಕಾ ಇಲ್ಲ ಮೀಡಿಯಮ್ ಸೈಜಲ್ಲಿ ಬೇಕಾ ಇಲ್ಲ ತುಂಬ ಚಿಕ್ಕದಾಗಿ ಬೇಕಾ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಓಕೆನಾ? ಸೊ ಇಲ್ಲಿ ನಾನು ಮೀಡಿಯಮ್ ಸೈಜಲ್ಲಿ ಕುಚ್ಚು ಕಟ್ತಾ ಇದ್ದೀನಿ. ಯಾಕಂದರೆ ತುಂಬ ದಪ್ಪ ಇದ್ರೂ ಚೆನ್ನಾಗಿ ಅನಿಸಲ್ಲ ಕುಚ್ಚು, ತುಂಬ ತೆಳ್ಳಗಿದ್ರೂ ಚೆನ್ನಾಗಿ ಅನಿಸಲ್ಲ. ಮೀಡಿಯಮ್ ಆಗಿ ಇರಬೇಕು ಕುಚ್ಚು, ಓಕೆನಾ? ಸೊ ನೋಡಿ, ಈ ಥರ ನೀವು 60 ಆರ್ 70 ರೌಂಡನ್ನು ಸುತ್ಕೊಳ್ಳಿ. ಇಲ್ಲಿ ನಾನು ಉದ್ದದಾಗಿ ಸುತ್ಕೊಂಡ್ಬಿಟ್ಟು ನಿಮಗೆ ತೋರಿಸ್ತೀನಿ ನಾನು, ಓಕೆನಾ? ನಾನು ಎಷ್ಟು ಲೆಂತಿಯಾಗಿ ಸುತ್ಕೊಂಡಿದ್ದೀನಿ ಅನ್ನೋದು ಕೂಡ ನಾನು ತೋರಿಸ್ತೀನಿ ನಿಮಗೆ. ನಾನು ಕೌಂಟ್ ಕೂಡ ಮಾಡ್ಕೊಂಡು ಹೋಗ್ತೀನಿ ತೋರಿಸ್ತಾ. ನೋಡಿ, ಈ ಥರ ಅಬ್ಸರ್ವೇಷನಲ್ಲಿ ನೀವು ಮಾಡ್ಕೋಬೇಕು. ಸೊ ಈಸಿ ಮೆಥಡ್ ಇದೆ, ನೀವು ಯಾರು ಸ್ಕಿಪ್ ಮಾಡಬೇಡಿ. ತುಂಬ ಈಸಿ ಮೆಥಡಲ್ಲಿ ಹೇಳ್ತಾ ಇದ್ದೀನಿ. ಸೊ ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಯಾವ ಇದ್ರವರು ಹೇಳಲ್ಲ, ಯಾವ ಕುಚ್ಚು ಕಟ್ಟೋರು ಕೂಡ ಹೇಳಲ್ಲ, ಅಷ್ಟು ಒಳ್ಳೆ ರೀತಿಯಿಂದ ಹೇಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಮ್ಮ ಸ್ಯಾರಿ ನಾವು ಕಟ್ಕೊಂಡ್ರೆ 200-250 ಉಳಿಯುತ್ತಲ್ವ, ಅದು ನಿಜ ತಾನೇ. ಮತ್ತೊಬ್ರಿಗೆ ಹೋಗಿ ಕೊಡೋಗಿಂತ ನಮ್ಮ ಸ್ಯಾರಿ ನಾವು ತೊಗೊಂಡು ನಮ್ಮ ಸ್ಯಾರಿ ನಾವು ಕಟ್ಕೊಂಡ್ರೆ ಅದರಲ್ಲಿ ಸಿಗೋ ಖುಷಿನೇ ಬೇರೆ ಆಗುತ್ತೆ ಅಲ್ವಾ? ಅದಕ್ಕೋಸ್ಕರ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ನಾನು ತುಂಬ ಲೆಂತಿಯಾಗಿ ಸುತ್ಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು. ದಪ್ಪ ಕೂಡ ಬರ್ತಾ ಇದೆ. ಇದೇ ಥರ ನಾನು 70 ಥ್ರೆಡ್ಡನ್ನು ಸುತ್ಕೋತಾ ಇದ್ದೀನಿ. 70 ಅಂದರೆ ನಮಗೆ ಮೀಡಿಯಮ್ ಆಗಿರುತ್ತೆ. ಸೊ 3 ಥ್ರೆಡ್ ತೊಗೊಂಡಿರೋಗೋಸ್ಕರ ನಾನು 50 ಆರ್ 60 ಹೇಳ್ತಾ ಇರೋದು ನಿಮಗೆ, ಓಕೆನಾ? ಸಪೋಸ್ ನಿಮ್ಮ ಹತ್ರ 3 ಥ್ರೆಡ್ ಇಲ್ಲ, 1 ಥ್ರೆಡ್ ಮಾತ್ರ ಇದೆ ಅನ್ನೋರಿದ್ದರೆ ನೀವೇನು ಮಾಡಬೇಕು, 120 ಥ್ರೆಡ್ಡನ್ನು ನೀವು ತೊಗೋಬೇಕು. 120 ಅಂದರೆ 120 ರೌಂಡನ್ನು ನೀವು ಮಾಡಿಬಿಟ್ಟು ಕುಚ್ಚನ್ನು ಹಾಕೋಬೇಕು, ಆವಾಗ ನಿಮಗೆ ಬರುತ್ತೆ. ಸೊ ನಾನು ಸ್ವಲ್ಪನೇ ಥ್ರೆಡ್ ಇರೋಗೋಸ್ಕರ ಇಲ್ಲಿ 3 ಕಲರ್ಸು ಆ್ಯಡ್ ಮಾಡಿದ್ದೀನಿ. ಅದಕ್ಕೋಸ್ಕರ 3 ದಾರನ ಆ್ಯಡ್ ಮಾಡಿ ನಿಮಗೆ ತೋರಿಸ್ತಾ ಇರೋದು. ಸೊ ನೋಡಿ, ಈ ಥರ ಕ್ಲೀನಾಗಿ ನಾವು ಸುತ್ಕೊಂಡ್ಬಿಟ್ಟು ಕರೆಕ್ಟಾಗಿ ಸೆಂಟ್ರ್ ಪ್ಲೇಸ್ ನಮಗೆ ಬರುತ್ತೆ, ಅಲ್ಲಿ ಹೋಲಿದೆ ಅಲ್ವಾ? ಸೊ ಸೆಂಟ್ರ್ ಪ್ಲೇಸ್ ಬರುತ್ತೆ. ಸೊ ದಾರನ ಈ ಥರ ಬರುತ್ತೆ, ನಾವು ಕಟ್ ಮಾಡ್ಕೋಬೇಕು. ಇವಾಗ ಕಟ್ ಮಾಡ್ಕೊಂಡು ಕ್ಲೀನಾಗಿ ಕಟ್ ಮಾಡ್ಕೊಂಡು, ಸೂಜಿ ಅಂತೂ ನಿಮಗೆ ಗೊತ್ತೇ ಅಲ್ವಾ? ಸೊ ಗೊತ್ತಿಲ್ಲ ಅಂದರೆ ನೀವು ಫ್ಯಾನ್ಸಿ ಸ್ಟೋರಲ್ಲಿ ಹೋಗಿ ಕೇಳಿದರೆ ಕೊಡ್ತಾರೆ, ಟೈಲರಿಂಗ್ ಶಾಪಲ್ಲೆಲ್ಲ ಹೋಗಿ ಕೇಳಿದರೆ ಕೊಡ್ತಾರೆ. ಕುಚ್ಚು ಕಟ್ಟು ಥ್ರೆಡ್ ಕೊಡಿ ಅಂದರೆ ಕೊಡ್ತಾರೆ, ಸೂಜಿ ಕೊಡಿ ಅಂದರೆ ಕೊಡ್ತಾರೆ.
ಸ್ವಲ್ಪ ದಪ್ಪ ಇರುತ್ತೆ ಬ್ಯಾಕ್ ಸೈಡು ಅಷ್ಟೇ, ಮತ್ತೇನೂ ಇಲ್ಲ. ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಸೂಜಿ ಇದೆ ಅಂತ. ಬೇಕನ್ನೋರಾಗಿದ್ದರೆ ಸ್ಕ್ರೀನ್ಶಾಟ್ ಹೊಡೆದುಬಿಟ್ಟು ನೀವು ಆ ಸೂಜಿನ ತೊಗೋಬೋದು ಹೋಗಿಬಿಟ್ಟು. ಸೊ ನೋಡಿ, ತುಂಬ ಲೆಂತಿಯಾಗಿ ನಾನು ಒಂದು ಸಾರಿಗೆ ನನ್ನ ಸ್ಯಾರಿ ಕುಚ್ಚು ಕಟ್ಟೋದು ಕಂಪ್ಲೀಟ್ ಆಗಬೇಕು. ಯಾಕಂದರೆ ಸ್ವಲ್ಪ ಕಟ್ಟಬೇಕು, ಮತ್ತೆ ಏಳಬೇಕು, ಮತ್ತೆ ಸುತ್ಕೋಬೇಕು ಅನ್ನೋ ಪೇಷನ್ಸ್ ಇರಲ್ಲ ಅಲ್ವಾ. ಅದಕ್ಕೋಸ್ಕರ ನಾನು ಒಂದೇ ಸಾರಿ ಈ ಥರ ಕ್ಲೀನಾಗಿ ಸುತ್ತಿ ಇಟ್ಕೊಂಡೆ ಅಂದರೆ ನಾನು ಫುಲ್ ಸ್ಯಾರಿನ ಕಂಪ್ಲೀಟ್ ಮಾಡ್ತೀನಿ. ಸೊ ನೋಡಿ, ಈ ಥರ ನಮಗೆ ಥ್ರೆಡ್ಡು ಸೂಜಿಗೆ ಹಾಕಬೇಕು. ಸ್ವಲ್ಪ ಹಾಕೋ ಟೈಮಲ್ಲಿ ಕಷ್ಟ ಆಗುತ್ತೆ, ಸ್ವಲ್ಪ ನೀರು ಈ ಥರ ಹಚ್ಕೊಂಡು ಹಾಕಿದರೆ ಈಸಿಯಾಗಿ ಹೋಗುತ್ತೆ. ಓಕೆನಾ, ನಾನು ನೀರು ಹಚ್ಕೊಂಡ್ಬಿಟ್ಟು ಹಾಕಿದ್ದೀನಿ, ಸ್ವಲ್ಪ ಆರಾಮಾಗಿ ಹೋಗುತ್ತೆ. ಓಕೆನಾ, ಈ ಥರ ಥ್ರೆಡ್ಡಲ್ಲಿ ನಾವು ಹಾಕ್ಕೊಂಡು ಎರಡೂ ದಾರನ ಈಕ್ವಲ್ ಆಗಿ ಮಾಡ್ಕೋಬೇಕು. ಸೊ ನೋಡಿ, ಎರಡು ದಾರನ ಈಕ್ವಲ್ ಆಗಿ ನಾನು ಮಾಡ್ತೀನಿ. ಸೊ ನಿಮಗೆ ತೋರಿಸ್ತೀನಿ ನಾನು. ನೋಡಿ, ಇಲ್ಲಿ ಈ ಥರ ಸೂಜಿಗೆ ನಾನು ಎರಡು ದಾರನ ಈಕ್ವಲ್ ಆಗಿ ಇಷ್ಟು ಲೆಂತಿಯಾಗಿ ನಾನು ಹಾಕಿದ್ದೀನಿ. ನೋಡಿ ಎಷ್ಟು ಲೆಂತ್ ಇದೆ. ಎರಡೂ ಕಲರ್ ಅಂದರೆ ಇವಾಗ ಸ್ಯಾರಿ ಇರುತ್ತೆ, ಆ ಸ್ಯಾರಿಲಿ ಎರಡು ಕಲರ್ ಬರುತ್ತೆ. ಸೊ ಆ ಸ್ಯಾರಿ ಎರಡು ಕಲರ್ ದಾರನ ಅಷ್ಟು ಲೆಂತಿಯಾಗಿ ನೀವು ಮಾಡ್ಕೋಬೇಕು. ಸೊ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಾನು ಸ್ಯಾರಿ ಕೂಡ ನಿಮಗೆ ತೋರಿಸ್ತೀನಿ. ನೋಡಿ, ಸ್ಯಾರಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಫುಲ್ ಮೆಂತೆ ಕಲರ್ ಸ್ಯಾರಿ ಇರೋದು, ಅದಕ್ಕೆ ಕೆಳಗಡೆ ಬಾರ್ಡ್ರ್ ಮಾತ್ರ ಬಾಟಲ್ ಗ್ರೀನ್ ಕಲರ್ ಬಂದಿದೆ. ಅದಕ್ಕೋಸ್ಕರ ನಾವು ಬರೀ ಫುಲ್ ಮೆಂತೆ ಕಲರ್ ಹಾಕಿದರೆ ಚೆನ್ನಾಗಿ ಅನಿಸಲ್ವ. ಅದಕ್ಕೋಸ್ಕರ ನಾನು ಇದರಲ್ಲಿ ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ಮೆಂತೆ ಕಲರ್ ಒಂದು ಮತ್ತು ಅದ್ರ ಜೊತೆಗೆ ಬಾಟಲ್ ಗ್ರೀನ್ ಕಲರನ್ನು ಯೂಸ್ ಮಾಡ್ತಾಯಿದ್ದೀನಿ. ಎರಡೂ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಆವಾಗ ತುಂಬ ಹೈಲೈಟಾಗಿ ಕಾಣಿಸುತ್ತೆ, ತುಂಬ ಲುಕ್ ಅನಿಸುತ್ತೆ, ಸೀರೆಗೆ ಒಂದು ಎಕ್ಸ್ಟ್ರಾ ಲುಕ್ ಕೊಟ್ಟಿರೋ ಥರ ಆಗುತ್ತೆ. ಅದಕ್ಕೋಸ್ಕರ ಸೊ ನೋಡಿ, ನಾನು ಎರಡು ದಾರನ ಸೇಮ್ ಅಷ್ಟೇ ತೊಗೊಂಡಿರೋದು. ಸೊ ಇದನ್ನು ಇವಾಗ ಹೇಗೆ ಕಟ್ಟಬೇಕು, ಯಾವ ಥರ ಬೇಬಿ ಕುಚ್ಚನ್ನು ಹಾಕಬೇಕು, ಎಷ್ಟು ಈಸಿಯಾಗಿ ಹಾಕಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಇಷ್ಟು ಲೆಂತಿಯಾಗಿ ದಾರ ತೊಗೊಂಡಾದಮೇಲೆ ನಾನು ವಯರ್ ಥರ ಇರೋ ಗೋಲ್ಡ್ ಕಲರ್ ಜರಿ ಥ್ರೆಡ್ಡನ್ನು ತೊಗೋತಾ ಇದ್ದೀನಿ. ಸೊ ನೋಡಿ, ಈ ಥರ ಗೋಲ್ಡನ್ ಕಲರ್ ಜರಿ ಥ್ರೆಡ್ ಬರುತ್ತೆ. ಇಲ್ಲಿ ಕಲರ್ಸ್ ಅವೈಲಬಲ್ ತುಂಬಾ ಇರುತ್ತೆ. ಸೊ ನಾನಿಲ್ಲಿ ಗೋಲ್ಡ್ ರೆಫರ್ ಮಾಡ್ತೀನಿ, ತುಂಬ ಚೆನ್ನಾಗಿದೆ ಗೋಲ್ಡ್. ಓಕೆನಾ. ಸೊ ನೋಡಿ, ಸೀರೆನ ಚಾಯ್ಸ್ ಮಾಡಿ ತೊಗೊಂಡಿದ್ದೀನಿ. ಸೀರೆಗೆ ದಾರ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಗೋಲ್ಡ್ ಕಲರ್ ಥ್ರೆಡ್ಡನ್ನು ಇಟ್ಕೊಂಡಿದ್ದೀನಿ, ಮತ್ತು ಅದ್ರ ಜೊತೆಗೆ ಕಟರ್ ಕೂಡ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟನ್ನು ನಮಗೆ 4 ಐಟಮ್ಸ್ ಬೇಕು. ಸೊ ಅದು ಆದಮೇಲೆ ನೋಡಿ, ಇಲ್ಲಿ ನಾನು ಯಾವ ಥರ ಹಾಕ್ತಾಯಿದ್ದೀನಿ ಬೇಬಿ ಕುಚ್ಚು ಅನ್ನೋದನ್ನು ತೋರಿಸ್ತೀನಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀವು ಯಾವ್ದು ಕಲರ್ ಆದರೂ ಹಾಕ್ಬೋದು. ಸೊ ನಾನು ಮೆಂತೆ ಕಲರ್ ಹಾಕಿದ್ದೀನಿ, ಮೆಂತೆ 4 ಹಾಕಿದ್ದೀನಿ, ಮತ್ತು ಬಾಟಲ್ ಗ್ರೀನ್ 4 ಹಾಕ್ತಾಯಿದ್ದೀನಿ, ಮತ್ತು ಮೆಂತೆ 4 ಹಾಕ್ತಾಯಿದ್ದೀನಿ. ಒಂದು 1/2 ಇಂಚು ನಮ್ಮದು ಕಿರಿ ಬಳ್ಳಿ ಇರುತ್ತಲ್ವ, ಕಿರಿ ಬಳ್ಳನ್ನು ಗ್ಯಾಪಲ್ಲಿ ಇಟ್ಬಿಟ್ಟು ನಾವು ಕುಚ್ಚನ್ನು ಹಾಕೋಬೇಕು. 1/2 ಇಂಚ್ ಮಾತ್ರ ಗ್ಯಾಪ್ ಕೊಡಬೇಕು ಅಷ್ಟೇ, ಜಾಸ್ತಿ ಕೊಟ್ಟರೆ ಚೆನ್ನಾಗಿರಲ್ಲ. ಸೊ ನಾವು ಬೀಡೇನಾದರೂ ಹಾಕ್ತೀವಿ ಅನ್ನೋದಿದ್ರೆ ನೀವು ಜಾಸ್ತಿ ಕೊಡ್ಬೋದು. ಓನ್ಲಿ ನಾನು ಪ್ಲೇನ್ ಬೇಬಿ ಕುಚ್ಚು ಹಾಕೋಗೋಸ್ಕರ ಒಂದು 1/2 ಇಂಚಲ್ಲಿ ಮಾತ್ರ ನಾನು ಕುಚ್ಚನ್ನು ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಹಾಕಿದಾದ್ಮೇಲೆ ನಮಗೆ ಯಾವ ಸೈಜಲ್ಲಿ ಬೇಕು, ಒಂದು ಫಿಂಗರಲ್ಲಿ ಸೈಜ್ ನೋಡ್ಕೊಂಡ್ಬಿಟ್ಟು ನಾವು ಥ್ರೆಡ್ಡನ್ನು ಕಟ್ ಮಾಡಿ, ನೀವು ಹೂ ಕಟ್ಟೋದಂತೂ ಇವಾಗ ಕಾಮನ್ ಎಲ್ರಿಗೆ ಬಂದೇ ಬರ್ತಾ ಇದೆ. ಸೊ ಈ ಥರ ನಿಮಗೆ ಹೂ ಕಟ್ಟೋದ್ರಲ್ಲಿ ನಿಮಗೆ ಈಸಿ ಬರುತ್ತೆ ಅಂದರೆ ನೀವು ಇದೇ ಥರ ಕಟ್ಕೊಂಡು ಹೋಗ್ಬೋದು. ಸೊ ನನಗೆ ಇದೇ ಥರ ಈಸಿ ಬರೋದು, ಅದಕ್ಕೋಸ್ಕರ ನಾನು ಇದೇ ಥರ ಕಟ್ತೀನಿ. ಸೊ ತುಂಬ ಫಾಸ್ಟಾಗಿ ಕ್ವಿಕ್ಕಾಗಿ ಆಗುತ್ತೆ. ವಿತಿನ್ 2 ಅವರಲ್ಲಿ ನಾವು ಬೇಬಿ ಕುಚ್ಚನ್ನು ಕಂಪ್ಲೀಟ್ ಮಾಡ್ಬೋದು. ಸೊ ನೀವು ಫಸ್ಟ್ ಸ್ಟಾರ್ಟಿಂಗ್ ಕಲಿಯುತ್ತಾ ಇದ್ದೀರಾ ಅನ್ನೋರಾದರೆ ಏನಾದರೂ ಒಂದು ಫಾಲ್ಸ್ ಇರುತ್ತೆ, ಅದ್ರ ಜೊತೆಗೆ ಸ್ಯಾರಿ ವೇಲ್ ದುಪ್ಪಟ ಈ ಥರ ಇರುತ್ತಲ್ವ, ಅದಕ್ಕೆ ಜಿಗ್ಜಾಗ್ ಮಾಡ್ಕೊಂಡ್ಬಿಟ್ಟು ನೀವು ಕಟ್ಬಿಟ್ಟು ಟ್ರೈ ಮಾಡಿ. ಒಳ್ಳೆ ರೀತಿಯಲ್ಲಿ ಒಂದು 2-3 ಸರಿ ಕಟ್ಬಿಟ್ಟು ನೋಡಿ, ನೀವು ಫಿನಿಶಿಂಗ್ ಕರೆಕ್ಟಾಗಿ ಬರ್ತಾ ಇದೆ ಅಂದಮೇಲೆ ಸ್ಯಾರಿಗೆ ಕಟ್ಟಿ. ಸ್ಯಾರಿ ಕಟ್ಟೋದಾದ್ಮೇಲೆ ಅದರಲ್ಲೂ ಚೆನ್ನಾಗಿ ಬರ್ತಾ ಇದೆ ಅಂದರೆ ಆವಾಗ ಬೇರೆಯವ್ರ ಸ್ಯಾರಿನ ತೊಗೊಂಡು ಕಟ್ತಾ ಹೋಗಿ. ಸೊ ಬೇಬಿ ಕುಚ್ಚಲ್ಲಿ ನಾವು 2-3 ಥರ ವೇರಿಫೈ ಮಾಡಿ ಹಾಕೋಬೋದು. ಎಷ್ಟೊಂದು ಇವಾಗ ಮಾಡೆಲ್ಸ್ ಬಂದಿದೆ. ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಎಲ್ಲ ರೀತಿಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಬೇಬಿ ಕುಚ್ಚು ಹೇಗೆ ಹಾಕಬೇಕು, ಆಮೇಲೆ ಕ್ರೋಶಾ ವರ್ಕ್ ಹೇಗೆ ಹಾಕಬೇಕು, ಪ್ರತಿಯೊಂದು ಕೂಡ ಶೇರ್ ಮಾಡ್ತೀನಿ. ನಂದು ಬ್ಲಾಗರ್ ಇದೆ, ಅದ್ರ ಜೊತೆಗೆ ನಾನು ಸಪ್ರೇಟಾಗಿ ನಿಮಗೋಸ್ಕರ ಸಪ್ರೇಟ್ ವಿಡಿಯೋನೇ ಮಾಡಿ ಹಾಕ್ತೀನಿ. ಸೊ ಯಾರು ಸ್ಕಿಪ್ ಮಾಡಲ್ದೇ ನೋಡಿ, ಎಲ್ಲರೂ ಪ್ರೋತ್ಸಾಹ ಕೊಡಿ, ಎಲ್ಲರೂ ಸಪೋರ್ಟ್ ಮಾಡಿ, ವಿಡಿಯೋ ಕೊನೆವರೆಗೂ ನೋಡಿ. ಎಲ್ಲರೂ ಯಾರೂ ಸ್ಕಿಪ್ ಮಾಡ್ಕೊಂಡು ವಿಡಿಯೋ ನೋಡೋಕ್ಕೆ ಹೋಗಬೇಡಿ. ತುಂಬ ಯೂಸ್ಫುಲ್ ಆಗಿರುವಂಥ ಕಂಟೆಂಟು ಇದು. ಸೊ ನಾವು ಬೇರೆ ಕಡೆ ಹೋಗಿ ದುಡ್ಡು ಕೊಟ್ಟು ಕಲಿಯೋಗಿಂತ ಒಂದು 10 ನಿಮಿಷ ಟೈಮ್ ತೊಗೊಂಡ್ಬಿಟ್ಟು ಮನೇಲೇ ಕೂತ್ಕೊಂಡು ನಾವು ಆರಾಮಾಗಿ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳಿ. ಸೊ ನೋಡಿ, ಇಲ್ಲಿ ಬಾಟಲ್ ಗ್ರೀನ್ 4 ಕಟ್ಟಿದ್ದೀನಿ, ಮತ್ತು ಯೆಲ್ಲೋ ಕಲರ್ 4 ಕಟ್ಟಿದ್ದೀನಿ, ಮತ್ತು ಇವಾಗ ನಾನು ಬಾಟಲ್ ಗ್ರೀನ್ ಥ್ರೆಡ್ಡನ್ನು 4 ಕುಚ್ಚಾಗಿ
ಹಾಕ್ತಾಯಿದ್ದೀನಿ. ನೋಡಿ ನಾನು ಹಾಫ್ ಇಂಚ್ ಬಿಟ್ಟಿದ್ದೀನಿ, ಜಾಸ್ತಿ ಬಿಟ್ಟಿಲ್ಲ. ಸೊ ಹಾಫ್ ಇಂಚ್ ಬಿಟ್ಟದಾದಮೇಲೆ ನೋಡಿ ಈ ಥರ ನಾನು ಒಂದೇ 1 ಇಂಚಿಂದ ನಾನು ಥ್ರೆಡ್ಡನ್ನು ತೊಗೋತಾ ಇದ್ದು. ನೋಡಿ ಒಂದೇ 1 ಇಂಚ್ ತೊಗೊಂಡಿರೋದು, ನನಗೆ ಮೆಷರ್ಮೆಂಟ್ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಕಣ್ಣ ಅಳತೆಯಿಂದನೇ ನಾನು ಮಾಡ್ಕೊಳ್ಳೋದು, ಯಾವುದೇ ಥರ ಟೇಪ್ ಗೀಪ್ ಯೂಸ್ ಮಾಡಲ್ಲ ನಾನು, ಯಾಕಂದರೆ ನಾನು ರೆಗ್ಯುಲರಾಗಿ ಕಟ್ತಾ ಇರ್ತೀನಿ, ಅದಕ್ಕೋಸ್ಕರ ನನಗೆ ಪ್ರಾಬ್ಲಮ್ ಆಗಲ್ಲ. ಸೊ ನೀವು ಹೊಸದಾಗಿ ಕಟ್ತಾ ಇದ್ದೀರಾ ಅನ್ನೋರಾಗಿದ್ದರೆ ಕೂಡ ನಿಮಗೂ ಪ್ರಾಬ್ಲಮ್ ಆಗಲ್ಲ. 1-2 ದಿವಸ ಅನಿಸುತ್ತೆ, ಆಮೇಲೆ ಹ್ಯಾಬಿಟ್ ಆಗಿಬಿಡುತ್ತೆ. ಓಕೆನಾ? ಸೊ ಇದೇ ಥರ ನೀವು ನಾನು ಕಟ್ತಾ ಇದ್ದೀನಲ್ವ, ಈ ಥರ ಕಟ್ಕೊಂಡು ಹೋಗಿ ನೀವು ಕಂಟಿನ್ಯೂ ಆಗಿ. ಓಕೆನಾ? ತುಂಬ ಅಂದರೆ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಯಾವುದೂ ಸಡನ್ನಾಗಿ ಬರಲ್ಲ ಗೈಸ್, 1 ಸರಿ 2 ಸರಿ ಟ್ರೈ ಮಾಡಲೇಬೇಕಲ್ವಾ. ಸೊ ಮಗು ಹುಟ್ಟಿದ ತಕ್ಷಣ ನಡಿ ಅಂದರೆ ನಡೆಯುತ್ತಾ? ಇಲ್ಲ ತಾನೆ. ಅದೇ ಥರ ಯಾವುದೇ ಕೆಲಸ ಇದ್ದರೆ ಕೂಡ ಒಂದು ಫಸ್ಟ್ ಡೇ ಸ್ವಲ್ಪ ಇದು ಆಗುತ್ತೆ, ಅರ್ಥ ಆಗಲ್ಲ, ಸೆಕೆಂಡ್ ಡೇ ಸ್ವಲ್ಪ ಅರ್ಥ ಆಗುತ್ತೆ, ಥರ್ಡ್ ಡೇ ಸ್ವಲ್ಪ ಅರ್ಥ ಆಗುತ್ತೆ, ಫೋರ್ತ್ ಡೇ ಕಲಿಬೇಕು ಅಂತ ಆಸಕ್ತಿ ಬರುತ್ತೆ. ಆಮೇಲೆ ಕಲಿತಾ ನಮ್ಮದು ಸೀರೆನ ನಾವೇ ಕಟ್ಕೊಳ್ಳೋ ಥರ ಆಗಿಬಿಡುತ್ತೆ. ಸೊ ನಂದು ಈ ಸ್ಯಾರಿ ಕುಚ್ಚು ಬಗ್ಗೆ ತುಂಬ ದೊಡ್ಡ ಕಥೆನೇ ಇದೆ. ನಿಮ್ಗೆ ಅದು ಕೂಡ ಇದರಲ್ಲಿ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಯಾವ ಥರ ಕಲ್ತಿದ್ದೀನಿ, ಹೇಗೆ ಕಲ್ತಿದ್ದೀನಿ ಅನ್ನೋದನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಅದು ಕೂಡ ಸೊ ನೋಡ್ತಾ ಇದ್ದೀರಲ್ಲ ಹೇಗೆ ಕಟ್ತಾ ಇದ್ದೀನಿ, ಹೇಗೆ ಬರ್ತಾ ಇದೆ ಅಂತ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದೇ ಥರ ನೀವು ಕಂಟಿನ್ಯೂ ಆಗಿ ಕಟ್ಕೊಂಡು ಹೋಗಿ. ಸೊ ಕಂಟಿನ್ಯೂ ಕಟ್ಟೋದಾದಮೇಲೆ ಯಾವ ಥರ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ ನಿಮಗೆ. ಓಕೆನಾ? ಸೊ ಫುಲ್ ಫಿನಿಶಿಂಗಾಗಿ ನೀಟಾಗಿ ಕಟ್ಕೋಬೇಕು. ಓಕೆನಾ? ನೋಡಿ ಇವಾಗ ಫುಲ್ಲು ನೀಟಾಗಿ ಫಿನಿಶಿಂಗಾಗಿ ಕರೆಕ್ಟಾಗಿ ಬಂದಿದೆ. ಸೊ ಎಷ್ಟು ಲುಕ್ಕಾಗಿ ಅನ್ನಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ವ, ತುಂಬ ಲುಕ್ ಅನಿಸುತ್ತೆ. ಅದರಲ್ಲಿ ಬಾಟಲ್ ಗ್ರೀನ್ ಕಲರ್ ಹಾಕಿರೋಗೋಸ್ಕರ ತುಂಬ ಹೈಲೈಟಾಗಿ ಕಾಣಿಸ್ತಾ ಇದೆ. ಬರೀ ನಾವು ಒಂದೇ ಒಂದು ಯೆಲ್ಲೋ ಕಲರಿಂದ ನಾವು ಕುಚ್ಚು ಕಟ್ಟೋಕೆ ಹೋದರೆ ಅದು ಅಷ್ಟು ಲುಕ್ ಅನಿಸಲ್ಲ. ಯಾವಾಗೂ ಸೀರೆ ಏನಿದೆ, ಸೀರೆ ಕಾಂಬಿನೇಷನ್ ಕಲರ್ ಏನಿರುತ್ತೆ ಅದನ್ನು ನೋಡಿಬಿಟ್ಟು ನಾವು ಕುಚ್ಚು ಕಟ್ಟೋಕ್ಕೆ ಟ್ರೈ ಮಾಡಬೇಕು ಅಲ್ವಾ. ನೋಡಿ ಫುಲ್ ಫಿನಿಶಿಂಗ್ ಎಲ್ಲ ಆದಮೇಲೆ ಫೈನಲ್ ಲುಕ್ ಈ ಥರ ಬರ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ನಾನು ಓನ್ಲಿ ಫೋಟೋಸ್ ಮಾತ್ರ ನಿಮಗೆ ತೋರಿಸ್ತಾ ಇರೋದು, ವಿಡಿಯೋ ಕ್ಲಿಪ್ಪಿಂಗ್ ಆಗಿದೆ. ಸೊ ಅದಕ್ಕೋಸ್ಕರ ನೋಡಿ ಫೋಟೋದಲ್ಲಿ ಯಾವ ಥರ ಕಾಣಿಸ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ಯಾರಿ ಡಿಸೈನ್ ಬಂದುಬಿಟ್ಟು ತುಂಬ ಹೈಲೈಟಾಗಿ ಕಾಣಿಸುತ್ತೆ. ಮನೇಲಿ ಕೂತ್ಕೊಂಡು ನೀವು ಕೂಡ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಈಸಿ ಮೆಥಡಲ್ಲಿ ನಾವು ಬೇಬಿ ಕುಚ್ಚು ಹಾಕ್ಬೋದು. ಒಂದು ದಿನಕ್ಕೆ ಇಲ್ಲಿಲ್ಲ ಅಂದರೆ ಒಂದು 3-4 ಸಾರಿ ಆದರೂ ನೀವು ಆರಾಮಾಗಿ ಹಾಕ್ಬೋದು. ಸೊ 200 ರೂಪಾಯಿ ಹಿಡ್ಕೊಂಡ್ರೇನು, ನಾನು 250 ತೊಗೋತೀನಿ ಈ ಬೇಬಿ ಕುಚ್ಚಿಗೆ. ಸೊ ನಿಮ್ಮ ಏರಿಯಾ ವೈಸ್ ನೋಡ್ಕೊಂಡು ತೊಗೊಳ್ಳಿ. ಸ್ಟಾರ್ಟಿಂಗಲ್ಲಿ ಕಟ್ತಾ ಇದ್ದೀರಂದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಆಮೇಲೆ ಜಾಸ್ತಿ ತೊಗೊಂಡ್ಬಿಟ್ಟು ಹಾಕ್ಕೊಳ್ಳಿ.